ಎಷ್ಟು ಫನ್ನಿ ಅಲ್ವಾ? ಒಂದಿನ ಆಗ ನೀವು ಸುಮ್ಮನೆ ಅಮ್ಮನ್ನ ರೇಗಿಸ್ಕೊಂಡಿರ್ತಿದ್ರಿ, ಅಲ್ಲಿ ಮಸಾಲ ಪ್ಯಾಕಿಂಗು, ಇಲ್ಲಿ ಬ್ಯಾಗ್ ಪ್ಯಾಕಿಂಗು ಅಂತ. ಮತ್ತು ಬ್ಯಾಕ್ಗ್ರೌಂಡಲ್ಲಿ ನನ್ನ ಗಲಾಟೆ. ಮತ್ತಮ್ಮ ಬಂದು ಏನೇ ಹಾಳು ಮಾಡ್ತಿದ್ಯಾ ಅಂತ ಹೇಳಿದ್ದಕ್ಕೆ ನೀವು ನಂಜಿಗೇನು ಹೇಳಬೇಡ ಅಂತ ನನ್ನೇ ಸೈಡ್ ಮಾಡ್ತಿದ್ರಿ. ನಾನು ದೊಡ್ಡೋಳ ಥರ ಯೋಚಿಸ್ತಿದ್ದೆ, ಈ ಮೂಮೆಂಟ್ನ ಯಾರೂ ಚೇಂಜ್ ಮಾಡೋಕ್ಕಾಗಲ್ಲ ಅಂತ. ಅದೇ ಚೇಂಜ್ ಆಗೋಯ್ತಲ್ವಾ, ಎಲ್ಲ ಚೇಂಜ್ ಆಗೋಯ್ತು. ನಿಮ್ಮ ನಗು, ಅಕ್ಕನಪ್ಪುಗೆ ಎಲ್ಲ ಕನಸುಗಳು ಅನಿಸ್ತಿದೆ ಈಗ. ಅಮ್ಮ ಇದ್ದಾರಲ್ವಾ? ಇದ್ದಾರೆ. ಅದ್ರೊಳಗೆ ನಗು ಮೊದಲ ಥರ ಅಲ್ಲ. ನೀವಿಲ್ಲ ಅಲ್ವಾ? ಎಲ್ಲರೂ ಹೇಳ್ತಾರಲ್ವಾ ಆರ್ಟ್ ರಿಫ್ಲೆಕ್ಟ್ಸ್ ಲೈಫ್ ಅಂತ. ನನಗದು ಸ್ವಲ್ಪ ಡೌಟೇ. ವಾಟ್ ಇಫ್ ಲೈಫು ನನ್ನ ಆರ್ಟ್ನ ರಿಫ್ಲೆಕ್ಟ್ ಆಗುತ್ತಾ ಅಂತ. ನನ್ನ ಪಿಕ್ಚರ್ನ ಇನ್ನೊಂದು ಸತಿ ಡ್ರಾ ಮಾಡಲಾ? ಅಮ್ಮನ್ನ ಮೊದಲ ಥರ ಖುಷಿ ಆಗಿರೋ ಥರ ಮಾಡಲಾ? ಆ ದಿನ ಅಕ್ಕ ಪಿಂಕ್ ಬ್ಯಾಗ್ ಇಟ್ಕೊಂಡು ಸ್ಕೂಲಿಂದ ಬರೋ ಥರ ಅದನ್ನು ಇನ್ನೊಂದು ಸತಿ ಡ್ರಾ ಮಾಡಲಾ? ಆದರೆ ಲೈಫ್ ಕ್ಯಾನ್ವಸ್ ಅಲ್ಲ ಅಲ್ವಾ? ಬೇಡದಿರೋ ಪಾರ್ಟ್ನ ಇರೇಸ್ ಮಾಡಿ ಇನ್ನೊಂದು ಸತಿ ಡ್ರಾ ಮಾಡೋಕ್ಕೆ. ಮೇ ಬಿ ಅದೇ ಲೈಫ್ಸ್ ಬ್ಯೂಟಿ. ಸ್ಮಜ್ಜಸ್ ಇರುತ್ತೆ, ಬ್ಲ್ಯಾಂಕ್ ಸ್ಪೇಸಸ್ ಇರುತ್ತೆ, ಅನ್ಫಿನಿಶ್ಡ್ ಲೈನ್ಸ್. ಇಟ್ಸ್ ಆಲ್ ಪಾರ್ಟ್ ಆಫ್ ಲೈಫ್. ಅದಕ್ಕೆ ನಾನು ಡ್ರಾ ಮಾಡ್ತಾನೆ ಇರ್ತೀನಿ. ಏನು ಫಿಕ್ಸ್ ಮಾಡೋಕ್ಕಾಗಲ್ಲ, ಆದರೂ ಕ್ರಿಯೇಟ್ ಮಾಡ್ತಾನೇ ಇರ್ತೀನಿ. ಯಾಕತ್ತಾಪ, ಒಂದಿನ ನಾನು ಮಾಡೋ ಎಲ್ಲ ಡ್ರಾಯಿಂಗ್ಸ್ಗೂ ಮೀನಿಂಗ್ ಸಿಗುತ್ತೆ. ಅದು ಅಮ್ಮಂಗೋಸ್ಕರ, ಅಕ್ಕಂಗೋಸ್ಕರ, ನಿಮಗೋಸ್ಕರ ಮತ್ತು ನನಗೋಸ್ಕರ.